ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ವಿಬಿ ಗ್ರಾಮ್ಜಿ ಮಸೂದೆಯನ್ನ ಹಿಂಪಡೆದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನನ್ನ ಪುನರ್ಸ್ಥಾಪಿಸಬೇಕು ಎಂದು ಜಿಲ್ಲಾ ಉಪವಿಭಾಗಾಧಿಕಾರಿಗಳಿಗೆ ಗ್ರಾಕೂಸ್ ಸದಸ್ಯರು ಮನವಿ ಸಲ್ಲಿಸಿದ್ದಾರೆ. ಗ್ರಾಮೀಣ ಕಾರ್ಮಿಕರ ಉದ್ಯೋಗದ ಹಕ್ಕಾಗಿದ್ದ ನರೇಗಾ ಕಾನೂನನ್ನ ರದ್ದುಗೊಳಿಸಿ ಉದ್ಯೋಗವನ್ನ ಕೇಂದ್ರ ಸರ್ಕಾರದ ಮರ್ಜಿಗೆ ಒಳಪಡಿಸಿ ಕಾರ್ಮಿಕರನ್ನು ಗುಲಾಮರನ್ನಾಗಿಸುವ ಹೊಸ ಕಾನೂನು ವಿಬಿ ಗ್ರಾಮ್ಜಿಗೆ ನರೇಗಾ ಕಾರ್ಮಿಕರಾದ ನಮ್ಮ ಸಂಪೂರ್ಣ ವಿರೋಧವಿದೆ. ಕನಿಷ್ಠ ವೇತನದ ಹಕ್ಕನ್ನ ಬದಿಗೆ ಸರಿಸಿ ಕೇಂದ್ರ ಸರ್ಕಾರವೇ ನಿರ್ಧರಿಸುವ ವೇತನ, ಕೆಲಸ, ಕಾಮಗಾರಿಗಳ ಮೂಲಕ ವಲಸೆಯನ್ನ ಹೆಚ್ಚಿಸಿ ಕಾರ್ಮಿಕರನ್ನ ಗುತ್ತಿಗೆದಾರರಾಗಿ ಹಗ್ಗದ ಕೂಲಿಗೆ ಪೂರೈಸುವ ಈ ವಿಬಿ ಗ್ರಾಮ್ಜಿ ಕಾನೂನನ್ನ ನಾವು ತಿರಸ್ಕರಿಸುತ್ತೇವೆ. ಈಗಾಗಲೇ ನಾವೇ ಆದೇಶಿಸಿದ ಜನವರಿ 26ರ ಗ್ರಾಮಸಭೆಯಲ್ಲಿ ನಾವು ಹೊಸ ಕಾನೂನನ್ನ ವಿರೋಧಿಸಿ ಸರ್ವಾನುಮತದಿಂದ ಟರಾವು ಪಾಸು ಮಾಡಿಸಿದ್ದೇವೆ. ಬೇಡಿಕೆ ಆಧಾರಿತ ಸಾರ್ವತ್ರಿಕ ಉದ್ಯೋಗದ ಹಕ್ಕಿನ ನರೇಗಾ ಕಾನೂನನ್ನ ಮರುಸ್ಥಾಪಿಸಬೇಕು, ಎಬಿ ಗ್ರಾಮ್ಜಿ ಕಾನೂನನ್ನ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದ್ದೇವೆ. ಗಾಂಧಿ ಹುತಾತ್ಮರಾದ ದಿನದಂದು ಗಾಂಧಿ ಆಶಯವನ್ನ ಎತ್ತಿ ಹಿಡಿಯಲೇಬೇಕು ಎಂದು ಮನವಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಚಿತ್ರದುರ್ಗ ಗ್ರಾಕೂಸ್ ಕಾರ್ಯಕರ್ತರು ತೇಜೇಶ್ವರಿ, ಚಿತ್ರದುರ್ಗ ಮಂಜಮ್ಮ, ಪರಶುರಾಂಪುರ ಸಂಧ್ಯಾ, ಸಿದ್ದೇಶ್ವರನ ದುರ್ಗಾ ಪರಮೇಶ್ ಬಿ, ಜುಂಜರಗುಂಟೆ ತಿಪ್ಪೇಸ್ವಾಮಿ, ಉಪ್ಪಾರಟ್ಟಿ ಹೇಮಂತು, ಮನ್ನೇಕೋಟೆ ನೇತ್ರ, ಹಿರಿಯೂರು ಇತರರು ಹಾಜರಿದ್ದರು.